ಕರೆದ್ರ? ಇಲ್ಲ ಕಣು, ಹಾಡ್ ಹೇಳ್ದೆ, ಕರೆದ್ರಾ ಅಂತ. ನಿಮ್ಮನ್ನ ಇಲ್ಲಿ ಕರೆದಿರೋದು ದೊಡ್ಡ ಮನುಷ್ಯರ ತರ ಓಡಾಡ್ಕೊಂಡಿರ್ಲಿ ಅಂತ ಅಲ್ಲಪ್ಪ, ಕೆಲಸ ಮಾಡ್ಲಿ ಅಂತ. ತಗೋ. ನಾನಾ? ಪ್ರಶ್ನೆ ಮಾಡೋದ್ ನೋಡು. ಓಯ್, ನೀನೇನ್ ಬೀಗ್ರ ಕಡೋನೇನೋ? ನಾನಾ ಅಂತೆ, ನಾನಾ ಬಿಟ್ಟ ಅಂದ್ರೆ ತಗೋ. ಅಲ್ಲಿ ನೋಡ್, ಎಷ್ಟೊಂದ್ ಕಸ ಬಿದ್ದಿದೆ, ಚೆನ್ನಾಗ್ ಕಾಣಲ್ಲ. ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ. ಪಾಪ ಚಿಕ್ಕ ಹುಡುಗ ಕಣೆ. ಈಗ ನೀವು ಸುಮ್ಮನೆ ಇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಗುಡಿಸಿ ಗುಂಡ ಅಂತ ಮಾಡ್ಬಿಡ್ತೀನಿ. ನನ್ ಮಗನ ಹತ್ರ ಯಾಕ್ರಿ ಕೆಲಸ ಮಾಡಿಸ್ತಿದ್ದೀರಾ? ನಿಮಗ್ ಬೇರೆ ಯಾರು ಸಿಗ್ಲಿಲ್ವಾ? ಅಯ್ಯೋ, ಯಾಕೆ ಮಾಡ್ಬಾರ್ದು? ಈಗ ನಿಮ್ ದುರ್ಗಾ ನಮ್ಮ ಮನೇಲಿ ಕೇರ್ ಟೇಕರ್ ಆಗಿಲ್ವಾ? ಹಾಗೆ ನಮ್ಮ ಮನೇಲಿ ನೀವು ಕೆಲಸ ಮಾಡಬಹುದು. ದುರ್ಗಾ ನಿಮ್ ಮನೇಲಿ ಕೆಲಸ ಮಾಡ್ತಿದ್ದಾಳ ಅನ್ ಮಾತ್ರಕ್ಕೆ ನಾವೆಲ್ಲರೂ ನಿಮ್ಮನೆ ಕೆಲಸದವ್ರಾಗ್ಬಿಟ್ವಾ? ಈಗ ನಿಮ್ ಗಂಡ ಕಳ್ಳ ಅನ್ಕೊಳ್ಳಿ, ಅದ್ರ ಅರ್ಥ ನೀವು ಕಳ್ಳಿ ಆಗ್ಬಿಟ್ರಾ? ಅಯ್ಯೋ ಪರಮೇಶ್ವರ, ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ, ನಿಮ್ಮಿಬ್ರು ಜಗದಲ್ಲಿ ನನ್ನೊಂದು ಯಾಕ್ರಿ ಹರಿತೀರಾ? ಸುಮ್ಮನೆ ಇರಿ ಪ್ರಾಣಿ. ಏಯ್ ದುರ್ಗಾ, ಹೌ ಡೇರ್ ಯು! ನಿನ್ನ ಭಯ, ಏನ್ ಮಾಡ್ತಾ ಇದೀಯಾ? ನೀವು ಈ ಪ್ರಶ್ನೆನ ದುರ್ಗನ್ ಕೇಳ್ಬೇಕು. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಇಂಟೆನ್ಷನ್ ನಮ್ಮಿಬ್ರ ಮಧ್ಯ ಬಂದು ಎಲ್ಲ ಹಾಳು ಮಾಡ್ತಿದ್ದಾಳೆ. ಅಲ್ಲ, ಈ ಶಾಸ್ತ್ರನ ನಾನ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಬಟ್ ಗಣಪ, ಮಾಯಿಂಗೆ ಹಿಂಗೆ ಆಗ್ಬೇಕು. ಮುಂಚೆ ಅವಳು ಎಲ್ರಿಗೂ ತೊಂದರೆ ಕೊಡ್ತಿದ್ರು, ಆದ್ರೆ ಇವತ್ತು ಅವಳಿಗೆ ತೊಂದರೆ ಆಯ್ತು. ಜಗನ್ಮಾತೆ, ಇದು ನೀನು ಕೊಡ್ತಿರೋ ಸೂಚನೆ ಅಂತ ತಿಳ್ಕೊಳ್ಳ. ಏಯ್, ನಿನ್ನನ್ನೇ ಕೇಳ್ತಾ ಇರೋದು. ನೀನ್ ಯಾಕೆ ಸ್ಟೇಜ್ ಮೇಲೆ ಬಂದೆ? ಅಯ್ಯೋ ಇಲ್ಲ, ಇದೆಲ್ಲ ಹೇಗಾಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಎಲ್ಲ ಗೊತ್ತಿಲ್ಲದೆ ಆಯ್ತು ಅಂತ ಹೇಳೋದಕ್ಕೆ ಇದು ನೀನು ಮೊದಲನೇ ಸಲ ನನ್ನ ಮದುವೆ ಶಾಸ್ತ್ರ ಹಾಳು ಮಾಡ್ತಿರೋದಲ್ಲ. ಅವತ್ತು ಇನ್ವಿಟೇಷನ್ ಕಾರ್ಡಲ್ಲಿ ನಿನ್ನ ಹೆಸರು ಹಾಕಿಸ್ಕೊಂಡೆ, ಇವತ್ತು ಅರ್ಶಿನ ಶಾಸ್ತ್ರ ಮಾಡಿಸ್ಕೊತಾ ಇದೀಯಾ? ಇನ್ನೋಸೆಂಟ್ ತರ ಬಿಹೇವ್ ಮಾಡ್ಬೇಡ ದುರ್ಗಾ. ನನ್ ಕೋಪ ಬಂದ್ರೆ ನೀನು ಹಾಗಿದ್ಕೆಲ್ಲ ದುರ್ಗನ್ ಯಾಕೆ ಬ್ಲೇಮ್ ಮಾಡ್ತಾ ಇದೀಯಾ? ಇದನ್ನೆಲ್ಲ ಪ್ಲಾನ್ ಮಾಡಿದ್ ನೀನು ಅಂತ ಮರ್ತೋಯ್ತಾ? ಈ ಅರ್ಶನ ನಮ್ಮ ಮೇಲೆ ಬ್ಲಾಸ್ಟ್ ಆಗ್ಬೇಕು, ಸ್ಪ್ರಿಂಕ್ಲರ್ ಇಂದ ನೀರ್ ಸ್ಪ್ರೇ ಆಗ್ಬೇಕು, ಇದೆಲ್ಲ ನಿಂದೆ ಪ್ಲಾನ್ ತಾನೆ? ನಿನ್ ಪ್ಲಾನ್ ಪ್ರಕಾರ ಎಲ್ಲ ಆಗಿದೆ. ಇದ್ರಲ್ಲಿ ದುರ್ಗನ್ ಏನ್ ತಪ್ಪಿದೆ? ಅವಳು ಎಡು ಬೀಳೋದಕ್ಕೆ ಹೋದ್ಲು, ನಾನು ಅವಳ ಸೇವ್ ಮಾಡಿದೆ. ಶರತ್, ನಿಮ್ಗೇನು ಅರ್ಥ ಆಗಲ್ಲ. ಇವಳು ಒಂದ್ ನಿಮಿಷ ಮಾಯ. ನೋಡು, ಇದಕ್ಕೆಲ್ಲ ಯಾರನ್ನಾದ್ರೂ ಬ್ಲೇಮ್ ಮಾಡ್ಬೇಕು ಅಂತ ಇದ್ರೆ ನಿನ್ನ ನೀನೇ ಬ್ಲೇಮ್ ಮಾಡ್ಕೋಬೇಕು. ಶಾಸ್ತ್ರಕ್ಕೆ ಲೇಟ್ ಆಗಿ ಬಂದಿದ್ ನೀನು. ಕರೆಕ್ಟ್ ಟೈಮಿಗೆ ಶಾಸ್ತ್ರಕ್ಕೆ ಬಂದಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ನೀನ್ ಮಾಡಿರೋ ತಪ್ಪಿಗೆ ದುರ್ಗನ್ ಯಾಕೆ ಹೊಣೆ ಮಾಡ್ತಾ ಇದ್ಯಾ? ಶರತ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ, ಅದಕ್ಕೆ ಬರೋದ್ ಲೇಟ್ ಆಗೋಯ್ತು. ನಾನ್ ಕೊಡ್ತಿರೋ ಶಿಕ್ಷೆ ಇದು. ನೀನ್ ಅನ್ಕೊಂಡಿರೋದ್ ಯಾವ್ದು ನಿಜ ಆಗಕ್ ನಾನ್ ಬಿಡಲ್ಲ. ಏನಾಗ್ತಾ ಇದೆ ಇಲ್ಲಿ? ಬೆಳಿಗ್ಗೆಯಿಂದ ಯಾವ ಶಾಸ್ತ್ರಗಳು ಸರಿ ಹೋಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾಕೆ? ಮ್ಯಾಮ್,
ಯಾಕೆಲ್ಲ ಹೀಗಾಗ್ತಿದೆ? ಒಂದು ಕೆಲಸನೂ ನಾನು ಅನ್ಕೊಂಡಾಗ ಆಗ್ತಾನೆ ಇಲ್ಲ. ನಾನು ಎಷ್ಟು ಇಷ್ಟಪಟ್ಟು ಈ ಅರ್ಶನಶಾಸ್ತ್ರನೆಲ್ಲ ಅರೇಂಜ್ ಮಾಡಿದ್ದೆ, ಈ ದುರ್ಗಾ ಎಲ್ಲ ಹಾಳು ಮಾಡ್ಬಿಟ್ಲು. ಐ ಆಮ್ ವೆರಿ ಶೋರ್ ಇವಳು ಇಂಟೆನ್ಷನಲಿ ಇದನ್ನೆಲ್ಲ ಮಾಡ್ತಿದ್ದಾಳೆ. ಒಂದು ಕಡೆಯಿಂದ ದುರ್ಗಾ, ಇನ್ನೊಂದು ಕಡೆಯಿಂದ ಅಂಬಿಕಾ ಇಬ್ರು ಸೇರ್ಕೊಂಡು ನನ್ನ ಡ್ರೀಮ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಇಡಿಯಟ್ಸ್. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್ ಮಾಯಾ? ನಿನ್ನ ಶರತ್ ಮದುವೆ ಆಗ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅದು ನಿನಗೂ ಗೊತ್ತಿದೆ. ಅಂಬಿಕನ್ನ ಪ್ರವೋಕ್ ಮಾಡಬೇಡ ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ. ನೀನಂತೂ ನನ್ನ ಮಾತನ್ನ ಸೀರಿಯಸ್ ಆಗೇ ತಗೊಳ್ತಾ ಇಲ್ಲ. ಅಂಡ್ ಮೋರ್ ಓವರ್, ಈ ಫ್ಯಾನ್ಸಿ ಪ್ಲಾನಿಂಗ್ಸ್ ಎಲ್ಲ ಬೇಕಿತ್ತಾ ನಿನಗೆ? ಸಿಂಪಲ್ ಆಗಿ ಶಾಸ್ತ್ರ ಮಾಡ್ಕೊಂಡಿದ್ರೆ ಮುಗ್ದು ಹೋಗಿರೋದು. ಏನೋ ಮಾಡೋದಕ್ಕೋಗಿ ಈಗೇನೋ ಮಾಡ್ದೆ ನೋಡು. ಬಟ್ ಮ್ಯಾಮ್, ಅರ್ಶನ ಶಾಸ್ತ್ರ ಆಲ್ರೆಡಿ ಹಾಳಾಗೋಯ್ತು. ಈ ಅಂಬಿಕಾ ಉಳಿದಿರೋ ಶಾಸ್ತ್ರ ಹಾಳು ಮಾಡ್ಬಿಟ್ರೆ ಏನ್ ಮಾಡೋದು? ಐ ಆಮ್ ಶೋರ್ ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ. ಸುಮ್ಮನೆ ಅಂತೂ ಇರಲ್ಲ ಅವಳು. ಮಾಯಾ, ಡೋಂಟ್ ವರಿ. ಇನ್ಯಾವ ಶಾಸ್ತ್ರಗಳಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ಅಂಬಿಕನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಡ್ ಮ್ಯಾಮ್, ಪ್ಲೀಸ್ ಶರತ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಈ ಶಾಸ್ತ್ರ ಕರ್ಕೊಂಡು ಬರಕ್ಕಾಗತ್ತಾ? ವಾಟ್? ಹ್ಯಾವ್ ಯು ಗಾನ್ ಮ್ಯಾಡ್? ನೀನನ್ನ ನೀನೇನಂತ ಅಂದ್ಕೊಂಡಿದ್ಯಾ? ನೀನು ಅಂದ್ಕೊಂಡಿದ್ದ ಥರ ಅರ್ಶನ ಶಾಸ್ತ್ರ ನಡೀಲಿಲ್ಲ. ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ಇಟ್. ಹಾಗಂತ ಗೆಸ್ಟ್ಗಳ ಮುಂದೆ ಕೂಗಾಡೋದಾ? ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡಿದ್ರೆ ಸಿಚುಯೇಷನ್ ಈ ರೀತಿ ಹದಮೀರ್ತಾ ಇರಲಿಲ್ಲ. ಈಗ ಹೋಗಿ ಶರತ್ನ ಕರೆದ್ರೆ ಅವ್ನು ಬರ್ತಾನೆ ಅಂತ ಅಂದ್ಕೊಂಡಿದ್ಯಾ? ಒಂದು ವೇಳೆ ನೀನ್ ಕರೆದ್ರು ಅವ್ನು ಒಪ್ಕೊಂಡು ಬರೋ ಅಷ್ಟು ವ್ಯಾಲ್ಯೂಸ್ನ ನೀನು ಉಳಿಸ್ಕೊಂಡಿದ್ಯಾ?